ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಮ್ಮ ಮೇಲೆ ದಾಖಲಾಗಿರುವಂತ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಬೈರತಿ ಬಸವರಾಜ್ ಸದ್ಯ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಕೊಲೆ ಕೇಸ್ನಲ್ಲಿ ಶಾಸಕರ ಕೈವಾಡ ಇದೆ ಅನ್ನುವಂತ ಆರೋಪ ಕೇಳಿಬಂದಿತ್ತು. ಆ ಕೇಸ್ನಲ್ಲಿ ಶಾಸಕರನ್ನ ಆರೋಪಿ ನಂಬರ್ 5 ಅಂತ ಮಾಡಲಾಗಿತ್ತು. ಭಾರತೀನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೆ ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಬಸವರಾಜ್ ಹೇಳಿಕೊಳ್ತಾ ಇದ್ದಾರೆ. ಸದ್ಯ ಅವರು ಕಾನೂನು ಹೋರಾಟವನ್ನು ಮುಂದುವರಿಸಿದ್ದಾರೆ. ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಮಧ್ಯಾಹ್ನ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಆ ಕೊಲೆಗೂ ನನಗೂ ಯಾವ ಸಂಬಂಧವೂ ಇಲ್ಲ ಅಂತ ಬೈರತಿ ಬಸವರಾಜ್ ಹೇಳ್ತಾ ಇರೋದು. ಆದರೆ ರೌಡಿ ಶೀಟರ್ ಬಿಕ್ಲು ಶಿವನ ತಾಯಿ ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ಬೈರತಿ ಬಸವರಾಜ್ ಹೆಸರನ್ನ ಉಲ್ಲೇಖಿಸಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಬಸವರಾಜ್ ಏನ್ ಹೇಳ್ಕೊಂಡಿದ್ದಾರೆ ಅರ್ಜಿಯಲ್ಲಿ? ರಕ್ಷತ್, ಸದ್ಯ ಬಿಕ್ಲ ಶಿವ ಒಂದು ಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದ್ದು, ಎಫ್ಐಆರ್ ನಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ಇದೆ. ಹೀಗಾಗಿ ಬೈರತಿ ಬಸವರಾಜ್ ಅವರು ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಅಂದ್ರೆ ಆ ಎಫ್ಐಆರ್ ಅನ್ನ ರದ್ದು ಕೋರಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಈ ಒಂದು ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಜೊತೆಗೆ ಕೊಲೆ ಮಾಡಿರುವಂತಹ ಆರೋಪಿಗಳೇನಿದ್ದಾರೆ, ನಾನು ರಾಜಕಾರಣಿ ಆಗಿರೋದ್ರಿಂದ ಜನಪ್ರತಿನಿಧಿ ಆಗಿರ್ತೀನಿ. ಹಾಗಾಗಿ ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿರುವಂತಹ ಎಲ್ಲರೂ ಕೂಡ ನಮ್ಗೆ ಪರಿಚಯ ಇರ್ತಾರೆ. ಪರಿಚಯ ಇದ್ದ ಮಾತ್ರಕ್ಕೆ ನಾನೇ ಕೊಲೆ ಮಾಡಿಸಿದ್ದೀನಿ ಅಥವಾ ನನ್ನ ಮೇಲೆ ಈ ರೀತಿ ಕೊಲೆ ಆರೋಪ ಮಾಡೋದು ಎಷ್ಟು ಸರಿ? ಜೊತೆಗೆ ಆರೋಪಿಗಳು ಯಾರು ಕೂಡ ನನ್ನ ಸಂಪರ್ಕದಲ್ಲಿ ಇರಲಿಲ್ಲ. ಬರೀ ಆರೋಪ ಇದ್ದ ಮಾತ್ರಕ್ಕೆ ಎಫ್ಐಆರ್ ಮಾಡೋದು ಎಷ್ಟು ಸರಿ? ಯಾವುದೇ ರೀತಿಯ ಒಂದು ಎವಿಡೆನ್ಸ್ ತೋರಿಸಿದ್ರು ಕೂಡ ಇದರಲ್ಲಿ ನಾನು ಆರೋಪಿ ಆಗೋದಕ್ಕೆ ಸಿದ್ಧನಿದ್ದೇನೆ. ಆದ್ರೆ ಯಾವುದೇ ಆಧಾರಗಳಿಲ್ಲದೆ, ಎವಿಡೆನ್ಸ್ಗಳಿಲ್ಲದೆ ಬರೀ ಆರೋಪವನ್ನ ನೆಚ್ಚಿಕೊಂಡು ಎಫ್ಐಆರ್ ಅನ್ನ ಮಾಡಿ ನನ್ನನ್ನ ಈಗಾಗಲೇ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಈಗ ಅರ್ಜಿಯನ್ನ ಸಲ್ಲಿಸಿರೋದ್ರಿಂದ ಮಧ್ಯಾಹ್ನ 2:30 ಸುಮಾರಿಗೆ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಒಂದು ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಬರುತ್ತೆ. ಹಾಗಾಗಿ ಆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈಗಷ್ಟೇ ಅರ್ಜಿಯನ್ನ ಸಲ್ಲಿಸಿರೋದ್ರಿಂದ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ, ಅಂದ್ರೆ ಪೊಲೀಸರ ಪರವಾಗಿ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಕೊಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಈಗ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೆಯಲಿದೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.